ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೆಂಗೈತ್ರಪ್ಪ ಕಂಬು ಹಿಂದಿರೋ ಎಕ್ಸ್ಪೀರಿಯನ್ಸು? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳಿ ದೊಡ್ಡವ್ರು ಹೇಳ್ತಾರೆ. ಆದ್ರೆ ನೀವು ಆ ಬಂಧು ಬಳಗಕ್ಕೋಸ್ಕರನ ಸತ್ಯನ ಮುಚ್ಚಿಟ್ರಿ. ಥೂ, ಹಾಳಾಗೋಲಿ. ಅದಕ್ಕೆ ನಿಮಗೆ ಇಂಥ ಪರಿಸ್ಥಿತಿ ಬಂತು. ಸಾಹೇಬ್ರೆ, ಈ ನಮ್ಮ ಮಾಜಿ ಅಧ್ಯಕ್ಷರಿಗೆ ಮತ್ತು ಭಾವಿ ಉಪಾಧ್ಯಕ್ಷರಿಗೆ ಈ ಬಿರಿಯಾನಿ ತಗೊಂಬರಲ್ಲ ಭಯಂಕರ ಫ್ರಸ್ಟ್ರೇಟ್ ಆದಂಗೆ ಕಾಣತ್ತಾರೆ. ಓಕೆ ಸರ್. ನನಗೆ ಯಾವ ಬಿರಿಯಾನಿನೂ ಬೇಕಾಗಿಲ್ಲ. ಓಹ್, ಯಾವ ಬಿರಿಯಾನಿ ಅಂತ ಹೇಳಿಲ್ಲ ಅಂತ ಬೇಸರನೆ. ಸರಿ, ನಿನಗೆ ಯಾವ ಬಿರಿಯಾನಿ ಬೇಕು ಹೇಳು, ಅದನ್ನ ತರಿಸಿದ್ರಾತು. ನೋಡಿ, ನನಗೆ ಯಾವ ಬಿರಿಯಾನಿನೂ ಬೇಕಾಗಿಲ್ಲ. ಏನ್ ಶಿವಣ್ಣ, ನಿಮ್ಮ ಭಾಮೈದಗ ಬಿರಿಯಾನಿ ಬೇಡಂತ ನಿಮಗೂ ಬೇಡನೆ? ಯಾಕಪ್ಪ ಮಾತಾಡಂಗಿಲ್ಲ? ನೀವು ನಮ್ಮನ್ನ ಕರ್ಕೊಂಬಂದಿರೋದು ಬಿರಿಯಾನಿ ತಿನ್ಸೋದಿಕ್ಕ? ಕರ್ಕೊಂಬಂದಿದ್ದು ಬಿರಿಯಾನಿ ತಿನ್ಸಕ್ಕಲ್ಲಪ್ಪ, ಏನೋ ಪಾಪ ಉಪವಾಸ ಅದಿರಲ್ಲ ಅಂತ ಕೇಳಿದೆ ಅಷ್ಟೇ. ತರಿಸಿದ್ದನ್ನ ತಿನ್ನೋದು ಕಲೀರಿ, ಇಲ್ಲ ಅಂತಂದ್ರೆ ಉಪವಾಸನ ಸಾಯ್ಬೇಕಾಕೈತಿ. ಸಾಹೇಬ್ರೆ, ಇದು ತುಂಬಾ ಅತಿ ಆಯ್ತು. ಇದುವರೆಗೂ ನಮ್ಮ ಎರಡು ಕುಟುಂಬಗಳ ಮಧ್ಯೆ 1000 ಜಗಳಗಳು ಬಂದಿದೆ ಹೋಗಿದೆ, ಆದ್ರೆ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ಅದು ಊರು ಬಿಟ್ಟು ಊರಿಗೆ ಬಂದಿರೋ 3ನೇ ವ್ಯಕ್ತಿಯಿಂದ ನಮ್ಮ ಕುಟುಂಬದ ನೆಮ್ಮದಿ ಶಾಂತಿ ಹಾಳಾಗ್ತಾ ಇದೆ ಅಂದ್ರೆ ಅದು ತುಂಬಾ ದೊಡ್ಡ ತಪ್ಪು. ಓ, ನಾನು ಮಾಡ್ತಿರೋ ತಪ್ಪು, ನೀನು ತಪ್ಪು ಮಾಡಿಲ್ಲ. ನಾನು ಮಾಡಿದ ತಪ್ಪಿಗೆ ಸಾಕಷ್ಟು ಸಲ ಕ್ಷಮೆ ಕೇಳಾಗಿದೆ. ನೆಮ್ಮದಿ ಇಲ್ಲ ಅಂದ್ರೆ ಹೇಳಿ, ನಿಮ್ಮ ಕಾಲಿಗೆ ಬೇಕಾದ್ರೂ ಬಿದ್ದು ಕ್ಷಮೆ ಕೇಳ್ತೀನಿ. ಅದನ್ನ ಬಿಟ್ಟು ಈ ರೀತಿ ದ್ವೇಷ ಸಾಧಿಸ್ಬೇಡಿ. ಅಲ್ಲಿ ನಮ್ಮ ಅಜ್ಜಿ ಹಾಸಿಗೆ ಹಿಡ್ದಿದ್ದಾರೆ. ಕೆಂಪ ಸಾವು ಬದುಕಿನ ಮಧ್ಯೆ ಹಾಸ್ಪಿಟ್ಲಲ್ಲಿ ಹೋರಾಡ್ತಿದ್ದಾನೆ. ಇಂಥ ಸಮಯದಲ್ಲಿ ನೀವು ನನ್ನನ್ನು ಇಲ್ಲಿಟ್ಟಿರೋದು ತಪ್ಪು. ನೋಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಬಿಡೋಣಂತ ಎಲೆಕ್ಷನ್ ಮುಗಿಲಿ, ಬಿಡ್ತೀನಂತ. ನಿಮಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ದ್ವೇಷ? ಯಾಕಂತ ನೀನು ಗೊತ್ತಿಲ್ಲ ಶಿವಣ್ಣ. ಗೊತ್ತಿದ್ರು ಯಾಕೆ ಪ್ರಶ್ನೆ ಮಾಡ್ತಿ? ಈಗೂ ಏನು ಕಾಲ ಮಿಂಚಿಲ್ಲ. ಕೋರ್ಟ್ನಾಗ ಖರೆ ಒಪ್ಕೊಂಡು ಇದ್ದಿದ್ದಂಗ ಸತ್ಯ ಒಪ್ಕೋ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡ್ತೀನಿ. ಆಕೇತಾನೆ? ಏನ ಒಪ್ಕೊಂತೇನೆ ಅಂತ ಕೇಳಾಕತ್ತೀನಿ. ಆಗಂಗಿಲ್ಲ ಅಲ್ಲ? ನನಗೂ ಆಗಂಗಿಲ್ಲ. ನೋಡು, ನಿನ್ನ ಆಟ ಅತಿ ಆದಷ್ಟು ನಿನ್ನ ಕುಟುಂಬಕ್ಕೆ ಆಪತ್ತೂ ಅತಿ ಆಕೈತಿ. ಈಗ ಆಲ್ರೆಡಿ ಅಜ್ಜಿ ಕೆಂಪ ಇಬ್ರು ಹಾಸಿಗೆ ಮೇಲೆ ಮಲಗ್ಯಾರ. ಯಾರಿಗ್ ಗೊತ್ತು ಯಾವಾಗ ಯಾರಿಗ ಏನ್ ಆಕೈತಿ ಅಂತ ಹೇಳಿ? ಇದಕ್ಕೆಲ್ಲ ನೀನ ಹೊಣೆ ಹಾಕಿ. ಮುಂದೆ ನಿನ್ನ ತಂಗಿ ಜೀವಕ್ಕೂ ಆಪತ್ತು ಬಂದ್ರು ಬರ್ಬೋದು. ಏನೋ ಅಂದೆ? ನಾನು ತಾಳ್ಮೆಯಿಂದ ಇರೋವರೆಗೂ ಮಾತ್ರ ಸಾಂಬಶಿವ. ತಾಳ್ಮೆ ಕಳ್ಕೊಂಡ್ರೆ ರುದ್ರಶಿವ. ನನ್ನ ಕುಟುಂಬದ ವಿಷಯಕ್ಕೆ ನನ್ನ ತಂಗಿ ವಿಷಯಕ್ಕೆ ಬಂದು ನಾನು ಕೋಪಕ್ಕೆ ಬಲಿ ಆಗ್ಬೇಡ. ಶಿವರಾಜು, ನೀನು ಈ ಹಾರಾಟ ಕೂಗಾಟ ನನ್ನ ಹತ್ರ ಇಟ್ಕೋಬೇಡ. ನೀನು ಅಷ್ಟೇ.
ಈ ಹಾರಾಟ ಕೂಗಾಟ ಎಲ್ಲ ನನ್ನ ಹತ್ರ ಇಟ್ಕೊಬೇಡ. ನಾನಿರೋವರೆಗೂ ನನ್ನ ಕುಟುಂಬನ ನೀನೇನು ಮಾಡೋಕ್ಕಾಗಲ್ಲ. ಇಷ್ಟು ದಿನ ನಾನು ಏನು ಮಾಡಿದ್ರೆ ಸುಮ್ಮನೆ ಇದ್ದೀನಿ ಅಂದ್ರೆ ನಾನು ಹೆದರ್ಕೊಂಡು ಸುಮ್ಮನೆ ಇಲ್ಲ. ಕಾನೂನಿನ ವಿರುದ್ಧ ಹೋಗ್ಬಾರ್ದು ಅಂತ. ಅವತ್ತು ಕೋರ್ಟಲ್ಲಿ ಹೇಳಿದೆಯಲ್ಲ, ಒಬ್ಬ ಪೊಲೀಸು ಕೆಟ್ಟವನ್ನ ಹಿಡಿತಾನೆ, ಅದೇ ಪೊಲೀಸು ಕೆಟ್ಟವನಾದ್ರೆ ಅದರಿಂದಾಗೋ ಪರಿಣಾಮನ ನೀನು ಎದುರಿಸ್ಬೇಕಾಗತ್ತೆ ಅಂತ. ಅದೇ ತರ ಒಬ್ಬ ನಿರಪರಾಧಿನ ಕೆಣಕಿ ಅತಿರೇಕಕ್ಕೆ ತಗೊಂಡೋದ್ರೆ ಅದರಿಂದಾಗೋ ಪರಿಣಾಮನ ನಾನ್ ನಿನಗೆ ತೋರಿಸ್ಬೇಕಾಗತ್ತೆ. ಅಜ್ಜಿ ಕೆಂಪನ್ನ ನಾನು ನೋಡ್ಬೇಕು. ಮರ್ಯಾದೆಯಿಂದ ನನ್ನನ್ನು ಬಿಟ್ರೆ ಸರಿ. ಬಿಡಂಗಿಲ್ಲ. ಅದೇನು ಮಾಡ್ತೀಯೋ ಮಾಡ್ಕೊ. ಜಾಸ್ತಿ ಹಾರಾಡಕತ್ತಿ ಅಂತಂದ್ರೆ ಒಂದು ಸಲ ಟ್ರಿಗರ್ ಒತ್ತಿದೆ ಅಂತಂದ್ರೆ ನಿನ್ನ ಕೇಸು ನೀನ ಕ್ಲೋಸ್ ಹಾಕಿ. ಹೌದಾ? ಮಾಡು ಆ ಕೆಲಸನ. ಹಾಗಾದ್ರೆ ನಿನಗೆ ನನ್ನ ಮೇಲೆ ಕೋಪ ಇದೆ ತಾನೆ? ನನ್ನ ಮೇಲೆ ತೋರ್ಸು. ಅದನ್ನ ಬಿಟ್ಟು ನನ್ನ ಕುಟುಂಬದ ತಂಟೆಗೆ ಏನಾದ್ರೂ ಹೋದ್ರೆ ಆಮೇಲೆ ನಿನ್ನ ನನ್ನಿಂದ ಕಾಪಾಡೋದಕ್ಕೆ ಆ ದೇವರಿಂದನೂ ಸಾಧ್ಯ ಇಲ್ಲ. ನ್ಯಾಯದ ಪರವಾಗಿ ಹೋರಾಡೋ ನನಗ ಆ ದೇವರ ಶ್ರೀರಕ್ಷೆ. ನಾನು ನನ್ನ ತಂಗಿ ನ್ಯಾಯದ ಪರ ಹೋರಾಡಕತ್ತೀವಿ, ಗೆಲ್ತೀವಿ. ಅದನ್ನ ಯಾವನ್ ಕೈಯಾಗೂ ತಪ್ಸಕ್ಕಾಗಂಗಿಲ್ಲ. ಅಣ್ಣ ತಂಗಿ ಅನ್ನೋ ಪವಿತ್ರವಾದ ಸಂಬಂಧನ ಮುಂದಿಟ್ಕೊಂಡು ಒಂದು ಕುಟುಂಬನ ಒಡೆಯೋದಕ್ಕೆ ನೋಡ್ತಾ ಇದ್ಯಾ? ನಿನ್ನಂತವನಿಗೆ ಈ ಊರಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ. ಎಥು! ಈ ಊರಾಗ ಇರೋದು ಬಿಡೋದು ನನಗೆ ಸಂಬಂಧಪಟ್ಟ ವಿಷಯ. ಅದನ್ನ ನಿರ್ಧರಿಸಾಕ ಇಲ್ಲಿ ಯಾವನ್ಗೂ ಅಧಿಕಾರ ಇಲ್ಲ. ಅಧಿಕಾರ ಇದೆಯೋ ಇಲ್ವೋ ಅಂತ ತೋರಿಸ್ತೀನಿ. ನೀನು ಊರಿಗೆ ದೊಡ್ಡ ಮನುಷ್ಯ ಇರ್ಬೋದು, ಆದ್ರೆ ಈ ದ್ರೋಣ ದೊಡ್ಡ ಮನೆಗಲ್ಲ. ತೆಪ್ಪಗೆ ಬಿದ್ದಿದ್ರ ಬರೋಬ್ಬರಿ, ಇಲ್ಲಾಂದ್ರೆ ಮೈಯಾಗಿರೋ ಮೂಳೆನೆಲ್ಲ ಎಣಿಸ್ಬೇಕಾಕೈತಿ. ಮೈ ಮೇಲೆ ಹಾಕಿರೋ ಕಾಕಿ ಕಳಚಿ ಬಿಡ್ಬೇಕು ಅನ್ನೋ ಆಸೆ ಇದ್ರೆ ನನ್ನ ಮೈಯಲ್ಲಿರೋ ಮೂಳೆಗಳನ್ನ ಎಣಿಸ್ ನೋಡು. ಏನೇ ಹೆದರ್ಸಾಕತ್ತೇನೆ? ಎಚ್ಚರಿಸ್ತಾ ಇದ್ದೀನಿ. ನಿನಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ, ಸಂಬಂಧಗಳ ಬೆಲೆ ಗೊತ್ತಿದ್ರೆ, ಅಣ್ಣ ತಂಗಿ ಸಂಬಂಧ ಏನು ಅಂತ ತಿಳ್ಕೊ. ಅಣ್ಣನ ಸ್ಥಾನದಲ್ಲಿ ನಿಂತ ಮೇಲೆ ಹೇಗಿರ್ಬೇಕು ಅನ್ನೋದನ್ನ ತಿಳ್ಕೊ.